ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಫರ್ಟಿಲೈಸರನ್ನ ಮಾಡಿ ತೋರಿಸ್ತೀನಿ. ಅದಕ್ಕೆ ನಾನು ಏನೇನು ಹಾಕ್ತೀನಿ, ಮತ್ತೆ ಯಾವ್ಯಾವ ಗಿಡಕ್ಕೆ ಹಾಕಬೇಕು, ಯಾವ್ಯಾವ ಗಿಡಕ್ಕೆ ಹಾಕಬಾರ್ದು, ಮತ್ತೆ ನಾವು ಈ ದಾಸವಾಳ ಗಿಡ, ಗುಲಾಬಿ ಗಿಡಗಳನ್ನೆಲ್ಲ ಕಟಿಂಗ್ ಮಾಡ್ತೀವಲ್ಲ, ಅದು ಸಣ್ಣ ಸಣ್ಣದಾಗಿ ಗ್ರೋತ್ ಬರುತ್ತೆ. ನಾವು ಈ ಫರ್ಟಿಲೈಸರ್ನ ಹಾಕೋದ್ರಿಂದ ದಪ್ಪನಾಗಿ ಗ್ರೋತ್ ಬರೋ ಹಾಗೆ ನಾವು ಮಾಡಬಹುದು. ಮತ್ತೆ ಅದಕ್ಕೆ ಏನೇನು ಹಾಕ್ತೀನಿ, ಮತ್ತೆ ಯಾವ್ಯಾವ ರೀತಿಯಲ್ಲಿ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲಲ್ಲಿ ಕತೆಗಳನ್ನು ಹಾಕ್ತೀನಿ. ಆ ಚಾನಲ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ನನ್ನ ದಾಸವಾಳ ಗಿಡಗಳೆಲ್ಲ ದನ ತಿಂದು, ಅಂದರೆ ಆಕಳ ತಿಂದು ಅದು ಹಾಳಾಗಿಬಿಟ್ಟಿತ್ತು. ಈಗ ಹೊಸ ಸಣ್ಣದಾಗಿ ಚಿಗುರು ಬರ್ತಾ ಇದೆ. ನಾವು ಈಗ ಅದಕ್ಕೆ ಆರೈಕೆಗಳನ್ನು ಮಾಡಿದರೆ ದಪ್ಪನಾಗಿ ಚಿಗುರು ಬಂದು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ತುಂಬ ಚೆನ್ನಾಗಿ ಹೂವು ಆಗ್ತಾ ಇತ್ತು. ಆದರೆ ಅದು ದನ ತಿಂದ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಾರಿ ಇದೇ ರೀತಿ ಆಗತ್ತೆ. ಆದರೆ ನಾವು ಕಟಿಂಗ್ ಮಾಡೋದು ಉಳಿಯುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬನ್ನಿ ನೋಡೋಣ. ಅದಕ್ಕೆ ಫರ್ಟಿಲೈಸರನ್ನ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅಂತ ನಾನು ಫರ್ಟಿಲೈಸರನ್ನ ಮಾಡ್ತಾ ಇದ್ದೀನಿ. ಫರ್ಟಿಲೈಸರನ್ನ ಹಾಕಿ ಯಾವ ರೀತಿ ಗ್ರೋತ್ ಆಗತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಗಿಡಗಳೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಈ ಗುಲಾಬಿ ಗಿಡಗಳೆಲ್ಲ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದಕ್ಕೆ ಒಂದಷ್ಟು ಆರೈಕೆಗಳನ್ನು ಮಾಡಿದ್ನಲ್ಲ, ಆಮೇಲೆ ಇಷ್ಟೊಂದು ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡ್ಬೋದು ಎಷ್ಟು ದಪ್ಪನಾಗಿ ಚಿಗುರು ಬಂದರೆ ಗಿಡದ ತುಂಬ ಹೂ ಬಿಡತ್ತೆ. ನಾನು ಇದು ನರ್ಸರಿಯಿಂದ ತಂದ ಗಿಡಗಳನ್ನೆಲ್ಲ ಕಟ್ ಮಾಡಿರಲಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಫರ್ಟಿಲೈಸರನ್ನು ಮಾಡಿರೋದು ಸಾರ್ಥಕ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಈ ರೀತಿ ಚಿಗುರು ಬಂದಾಗ ನಾವು ಮತ್ತೆ ಅದಕ್ಕೆ ಫರ್ಟಿಲೈಸರ್ನ ಹಾಕಿ ಕೊಟ್ಟರೆ ಮತ್ತಷ್ಟು ಗ್ರೋತ್ ಚೆನ್ನಾಗಿ ಬರುತ್ತೆ. ಉಳಿದಿರುವಂಥ ಗಿಡ ಕೂಡ ನಮಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಇವತ್ತೊಂದು ಫರ್ಟಿಲೈಸರ್ನ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು ನಾನು ಈಗಿತ್ತಲಾಗಿ, ಅಂದರೆ ಸದ್ಯದಲ್ಲಿ ಯಾವುದೇ ಫರ್ಟಿಲೈಸರನ್ನ ತೋರಿಸಿರಲಿಲ್ಲ. ಆದರೆ ನಾನು ಮೊದಲು ಮಾಡಿರೋವಂಥ ಫರ್ಟಿಲೈಸರನ್ನೇ ನಾನು ಹಾಕ್ತಾ ಇದ್ದೆ. ಹಾಗಾಗಿ ಇವತ್ತು ಬೇರೆ ರೀತಿಯಲ್ಲಿ ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ, ನಾನು ಇದು ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಎಲ್ಲ ಹೇರಳವಾಗಿರುತ್ತೆ. ನಾವು ಇದನ್ನು ಹಾಕೋದ್ರಿಂದ ನಮ್ಮ ಗಿಡದ ಗ್ರೋತ್ ಹೆಚ್ಚಾಗುತ್ತೆ. ಸಾಸಿವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಸಿವೆಯಲ್ಲಿ ಪೊಟ್ಯಾಷಿಯಮ್ ಹೇರಳವಾಗಿ ಇರುತ್ತೆ. ನಾವು ಸಾಸಿವೆನೂ ಹಾಕೋದ್ರಿಂದ ನಮ್ಮ ಗಿಡದಲ್ಲಿ ದೊಡ್ಡ ಸೈಜಲ್ಲಿ ಹೂ ಬಿಡೋ ಹಾಗೆ ನಾವು ಮಾಡ್ಬೋದು. ಮೆಂತೆ ಮತ್ತು ಸಾಸಿವೆ, ಮೆಂತೆನಲ್ಲಿ ಮೆಗ್ನೀಷಿಯಮ್ ಕೂಡ ಇರುತ್ತೆ. ಹಾಗೆ ನೋಡಿ, ಇದು ಶೇಂಗಾ ಅಂದರೆ ಕಡಲೆಕಾಳು ಬೀಜ, ಅದನ್ನು ಕೂಡ ನಾವು ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡದ ಎಲ್ಲ ರೀತಿಯ ಬೆಳವಣಿಗೆ ಆಗತ್ತೆ. ಹಾಗೆ ನೋಡಿ, ಇದು ಏನು ಹೆಸರು ಕಾಳು. ನೀವು ಕಾಳಿಲ್ಲ ಅಂದರೆ ಬೇಳೆ ಕೂಡ ತೊಗೋಬೋದು. ನಾನು ಇಲ್ಲಿ ಎಲ್ಲವನ್ನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಎಲ್ಲವನ್ನು ಹಾಕಿ ನಾವು ಫರ್ಟಿಲೈಸರನ್ನು ಮಾಡಿ ಹಾಕೋದ್ರಿಂದ ನಮ್ಮ ಗಿಡದ ಗ್ರೋತ್ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಮತ್ತು ಅದರಲ್ಲಿ ಹೊಸ ಮೊಗ್ಗು ಸೈಜ್ ದೊಡ್ಡ ಆಗಲಿಕ್ಕೆ, ಹೂ ದೊಡ್ಡ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಬೋದು, ಅದನ್ನೆಲ್ಲ ಹಾಕಿ ನಾನು 1 ಗಂಟೆ 2 ಗಂಟೆಗಳ ಕಾಲ ಅದನ್ನು ನೆನೆ ಹಾಕ್ತೀನಿ, ನೀರನ್ನು ಹಾಕಿ. ನಮಗೆ ಅದರ ರುಬ್ಬಲಿಕ್ಕೆ ಚೆನ್ನಾಗಾಗತ್ತೆ ಅಂತ ನೋಡಿ. ಈ ದಾಸವಾಳ ಗಿಡದಲ್ಲಂತೂ ಯಾವಾಗಲೂ ಹೂವಿದೆ. ಇದು ನಾನು ಅಂದರೆ ಗ್ರಾಫ್ಟಿಂಗ್ ಮಾಡಿ, ಅಂದರೆ ನಾನು ತೋರಿಸಿದ್ದೆ ಹಿಂದಿನ ಸಾರಿ. ನಾನು ಇದನ್ನು ನೆಡೋದು ಕೂಡ ತೋರಿಸಿದ್ದೆ, ಗ್ರಾಫ್ಟಿಂಗ್ ಮಾಡೋದು ತೋರಿಸಿದ್ದೆ. ಅದು ಮದರ್ ಪ್ಲ್ಯಾಂಟಲ್ಲಿ ತುಂಬ ಚೆನ್ನಾಗಿ ಹೂ ಬಿಡಲ್ಲ. ಇದು ನರ್ಸರಿಯಿಂದ ತಂದಿರೋದಾಗಿತ್ತು. ಇದು ನಾನು ಕಟಿಂಗ್ ಮಾಡಿ ಹಾಕಿರೋದು. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದೆ. ಎನಿ ಟೈಮು ದಿವಸ ಒಂದೊಂದು ಹೂವಾದರೂ ಇದ್ದೇ ಇರುತ್ತೆ ಇದರಲ್ಲಿ. ಹಾಗೆ ನಾವು ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಅದನ್ನು ನೆಂದಿದೆಯಲ್ಲ, ಅಂದರೆ ಒಂದು 2-3 ಅವರ್ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ 1 ದಿನ ಕೂಡ ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಫರ್ಟಿಲೈಸರನ್ನು ಮಾಡೋಕ್ಕೆ ಹಾಕ್ಕೋಬೋದು. ಹಾಗೆ ಅದನ್ನು ನೋಡಿ ನಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿಲ್ಲ ಅಂದರೆ ಇರುವೆಗಳೆಲ್ಲ ತಿಂದುಬಿಡತ್ತೆ. ನಾವು ಹಾಕೋವಂಥ ಫರ್ಟಿಲೈಸರು ಕಡಿಯಾಗಿದ್ದಾಗ ಅಲ್ಲಿ ಉಳ್ಕೊಂಡು ಬಿಡತ್ತೆ, ನಾವು ನೀರನ್ನು ಹಾಕಿ ಎಲ್ಲ ಮಾಡಿದಾಗ. ಹಾಗಾಗಿ ತುಂಬ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ನೋಡಿ, ಈ ರೀತಿ ನಾನು ಅದಕ್ಕೆ ಮತ್ತೆ ಆ ಜಾರಿಗೆಲ್ಲ ನೀರನ್ನು ಹಾಕಿಡ್ತೀನಿ. ಇದು ಟೀ ಮಾಡಿ ಸೋಸಿರುವಂಥ ನೀರಿಗೆ ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಅಂದರೆ ಸ್ವಲ್ಪ ಟೀ ಅನ್ನೆಲ್ಲ ಹಾಕಿ, ಅಂದರೆ ಟೀ ಪುಡಿನ ಹಾಕಿ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಅದು 1 ಲೀಟರ್ ಮಾಡ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಟೀ ಪೌಡ್ರನ್ನು ಹಾಕಿ ಡಿಕಾಕ್ಷನನ್ನು ಮಾಡಿದ್ದೀನಿ. ಇದರಿಂದ ನೈಟ್ರೋಜನ್ ಹೆಚ್ಚಿರುತ್ತೆ, ಗಿಡದ ಅಂದರೆ ಚೆನ್ನಾಗಿ ಗ್ರೋತ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಚಿಗುರು ಚೆನ್ನಾಗಿ ಬರುತ್ತೆ ನೈಟ್ರೋಜನ್ ಇರೋದ್ರಿಂದ. ಹಾಗಾಗಿ ನಾವು ಟೀ ಪುಡಿನ ಟೀ ಮಾಡಿ ಸೋಸಿದ ಮೇಲೆ ನಾವು ಗಿಡಗಳಿಗೆ ಆಗಾಗ ಹಾಕ್ತಾ ಬಂದರೆ ಗಿಡ ಚೆನ್ನಾಗಿ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು
ಅದು ಅವೆಲ್ಲವೂ ನಮಗೆ ಹೂವು ಚೆನ್ನಾಗಿ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ, ಹೆಚ್ಚೆಚ್ಚು ಹೂ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಟೀ ಪುಡಿ ನಮ್ಮ ಗಿಡದ ಗ್ರೋತ್ ಹೆಚ್ಚಾಗಲಿಕ್ಕೆ, ಅಂದರೆ ದಪ್ಪ ಸೈಜಲ್ಲಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ನಾನು ಅದಕ್ಕೆಲ್ಲ 2 ಲೀಟರ್ ನೀರನ್ನು ಹಾಕಿ ನೋಡಿ ಈ ರೀತಿ ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಎಲ್ಲವನ್ನು ಒಂದೊಂದು ಸ್ಪೂನು ಕಾಳುಗಳನ್ನೆಲ್ಲ ತೊಗೊಂಡಿದ್ದಾನಲ್ಲ, ಹಾಗೆ ನೋಡಿ ಈ ರೀತಿ ಬೆಲ್ಲವನ್ನು ಹಾಕಿ ನಾನು 3 ದಿವಸ ಇದನ್ನು ಹಾಕಿ ಬಿಡ್ತೀನಿ. 3 ದಿವಸದ ನಂತರ ನೀವು 10 ದಿವಸದ ಒಳಗಡೆ ಯಾವಾಗ ಬೇಕಾದರೂ ಇದನ್ನು ಹಾಕ್ಬೋದು. ನಾನಿಲ್ಲಿ ಎಲ್ಲ ಗಿಡಕ್ಕೂ ಹಾಕೋದ್ರಿಂದ ಒಂದಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 5 ಲೀಟ್ರ್ ಬಕೆಟಿಗೆ ಹಾಕಿ ಅದನ್ನು 3 ದಿವಸದ ನಂತರ ಹಾಕ್ತಾಯಿದ್ದೀನಿ. 3 ದಿವಸದ ನಂತರ ಈ ರೀತಿ ಆಗಿದೆ ನೋಡಿ. 5 ಲೀಟ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಎಲ್ಲ ಗಿಡಕ್ಕೂ ಹಾಕಬೇಕು. ದಾಸವಾಳ ಗಿಡ, ಸೇವಂತಿಗೆ ಗಿಡ ಮತ್ತು ಎಲ್ಲ ಕೊಲೆಂಚೋ ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು ಈ ಫರ್ಟಿಲೈಸರನ್ನು. ತುಂಬ ಚಿಕ್ಕ ಸಸಿಗೆ ಮತ್ತು ಕಟಿಂಗಿಗೆ ಹಾಕಲ್ಲ. ನಾನು ನೋಡಿ 10 ಲೀಟ್ರ್ ನೀರನ್ನು ಇಟ್ಟುಕೊಂಡು ಅದಕ್ಕೆ 1 ಲೀಟ್ರ್ ಆಗುವಷ್ಟು 10:1 ರೇಷ್ಯೋದಲ್ಲಿ ನಾವು ಈ ಲಿಕ್ವಿಡನ್ನು ಹಾಕಿ ಎಲ್ಲ ಗಿಡಗಳಿಗೂ ಹಾಕ್ಬೋದು. ಎಲ್ಲ ಗಿಡ ಅಂದರೆ ಆ ಗಿಡದ ಪ್ರಮಾಣನ ನೋಡಿಕೊಂಡು, ಅಂದರೆ ಎಷ್ಟು ದೊಡ್ಡ ಸೈಜಲ್ಲಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ಹಾಕಬೇಕಾಗತ್ತೆ. ನೋಡ್ಬೋದು ನೀವು ಇಲ್ಲಿ ನನ್ನ ಸೇವಂತಿಗೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಇನ್ನೊಂದು ದಿವಸ ಯಾವ್ಯಾವ ಕಲರ್ ಇದೆ ಅಂತ ಸಪ್ರೇಟಾಗಿ ಅದನ್ನೇ ಒಂದು ವಿಡಿಯೋ ಮಾಡ್ತೀನಿ, ನೀವು ನೋಡ್ಬೋದು. ಸೇವಂತಿಗೆ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ವೆರೈಟಿ ಇಲ್ಲ, ಹೋದ ವರ್ಷ ಆಚೆ ವರ್ಷ ಇರುವಂಥ ವೆರೈಟಿನ ಎಲ್ಲವನ್ನೂ ಇಟ್ಕೊಂಡಿಲ್ಲ. ನೋಡಿ, ನಾನು ಗಿಡದ ಪ್ರಮಾಣ ನೋಡಿಕೊಂಡು, ಈಗ ಮಳೆ ಕೂಡ ಬರ್ತಾ ಇದೆ, ಹಾಗಾಗಿ ನಾನು ಒಳಗಡೆ ಇರುವಂಥ ಗಿಡಗಳಿಗೆ ಎಲ್ಲವಕ್ಕೂ ಇದನ್ನು ಹಾಕ್ತೀನಿ. ಇನ್ನೊಂದು 2 ದಿವಸ ಬಿಟ್ಟು ಮತ್ತೆ ಹೊರಗಡೆ ಇರುವಂಥ ಗಿಡಗಳಿಗೂ ಮತ್ತೆ ಮಾಡಿ ಹಾಕ್ತೀನಿ. ಈಗಲೂ ಹಾಕ್ತೀನಿ. ತುಂಬ ಏನು ಮಳೆ ಬರ್ತಾ ಇಲ್ಲ ನೋಡಿ. ಜರ್ಬರ ಮತ್ತು ನೋಡಿ ಇದು ಗ್ಲಿಝೋನಿಯಾ ಮತ್ತು ನೋಡಿ ಎಲ್ಲ ರೀತಿಯ ಗಿಡಗಳಿಗೂ ಸ್ವಲ್ಪನೇ ಹಾಕ್ತೀನಿ. ಯಾಕಂದರೆ ಈಗ ತೇವಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಕಡಿಮೆನೇ ಹಾಕ್ತೀನಿ. ನೋಡಿ, ಇದು ದನ ತಿಂದ ಮೇಲೂ ಕೂಡ ಎಷ್ಟು ಚೆನ್ನಾಗಿ ಚಿಗುರಿ ಹೂ ಬಿಡ್ತಾ ಇದೆ. ಹಾಗಾಗಿ ನಾವು ಫರ್ಟಿಲೈಸರನ್ನು ಮಾಡ್ತಾ ಬಂದಾಗ ನೋಡಿ, ಇವೆಲ್ಲ ದನ ತಿಂದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇಲ್ಲ ಅಂದರೆ ನಾವು ಈಗ ಈ ಫರ್ಟಿಲೈಸರನ್ನು ಹಾಕದೆ ಹೋದರೆ ಚಿಕ್ಕದಾಗಿ ಚಿಗುರು ಬಂದು ಮೊಗ್ಗು ಬರಲ್ಲ. ಹಾಗಾಗಿ ಚಿಗುರು ಚೆನ್ನಾಗಿ ಬಂದರೆ ಮಾತ್ರ ಅದರಲ್ಲಿ ಹೂ ಬರುತ್ತೆ. ಈ ದಾಸವಾಳ ಗಿಡ ಹಾಗೆ ಇಲ್ಲ, ನೀವು ಗುಲಾಬಿ ಗಿಡ ಎಲ್ಲ ಚಿಕ್ಕದಾಗಿ ಚಿಗುರು ಬಂದರೂ ಕೂಡ ಒಂದೊಂದು ಸಾರಿ ಹೂ ಬಿಟ್ಟುಬಿಡತ್ತೆ, ಮೊಗ್ಗು ಬಿಟ್ಟುಬಿಡತ್ತೆ. ಆದರೆ ದಾಸವಾಳ ಗಿಡಕ್ಕೆ ನಾವು ಈಗ ಅದಕ್ಕೆ ಫರ್ಟಿಲೈಸರನ್ನ ಕೊಡಬೇಕು. ನೀವು ಬೇಕಾದರೆ ಕೆಲವೊಂದು ಗಿಡಗಳನ್ನು ಈ ಟೈಮಲ್ಲಿ ಕಟಿಂಗ್ ಮಾಡ್ಬೋದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಅಡೇನಿಯಂ ಗಿಡಗಳು ನೋಡಿ, ನಾವು ನೆಟ್ಟಿದ್ನಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ತೋರಿಸಿದ್ವಿ. ನಾನಿಲ್ಲಿ ಈ ಅಡೇನಿಯಮ್ಗೆ ಹಾಕಿಲ್ಲ, ನೋಡ್ಬೋದು. ನಾನು ನೆಟ್ಟು ಒಂದು 8ರಿಂದ 10 ದಿವಸ ಆಗಿದೆ, ಎಲ್ಲ ಗಿಡಗಳು ಚಿಗುರು ಬಂದಿದೆ, ನೋಡ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಮಾಡಿರೋದನ್ನು ಆಮೇಲೆ ನಿಮಗೆ ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡೋದು ಒಳ್ಳೆಯದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.